ಜೈ ಹಿಂದ್ ಅಭ್ಯರ್ಥಿಗಳಿಗೆ ನೋಡ್ತಾ ಇದ್ರೆ ಇವತ್ತು 4ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು. ಇದು ಮಂಗಳೂರು ಏರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಎಲ್ಲಿ ನಡೆಯಪ್ಪ ಅಂದರೆ ಮೂಡಬಿದಿರೆಯ ಆಳ್ವಾಸ್ ಸ್ವರಾಜ್ಯ ಮೈದಾನದಲ್ಲಿ ರನ್ನಿಂಗ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಲೈಟ್ ಹಾಕಿದ್ದಾರೆ. ನಸುಕಿನ ಜಾವ ಇದು ನೋಡ್ತಾ ಇದ್ದಾರೆ. ನಸುಕಿನ ಜಾವ ಓಡ್ತಕ್ಕಂಥ ಸನ್ನಿವೇಶವನ್ನು ಇವಾಗ ನೋಡ್ತಾ ಇದ್ದಾರೆ. ಭಾಳಷ್ಟು ಜನ ಅಭ್ಯರ್ಥಿಗಳು ರನ್ನಿಂಗ್ ಪಾಸ್ ಮಾಡ್ತಾಯಿದ್ದಾರೆ. ಪ್ರತಿನಿತ್ಯ ವಿಡಿಯೋ ನೋಡ್ತಾ ಇದ್ರಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. 4 ಗ್ರೂಪ್ನಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋನ ವೀಕ್ಷಣೆ ಮಾಡ್ತಾಯಿರಿ. ಈಗಾಗಲೇ 2 ಲಕ್ಷ ಜನ ಅಭ್ಯರ್ಥಿಗಳು ಮತ್ತು ಪಾಲಕರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನೋಡ್ಬೋದು ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು. ನೋಡ್ತಾ ಇದ್ದಾರೆ ರನ್ನಿಂಗ್ ಮಾಡೋದನ್ನು ನೋಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳು ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲೀಗ ಅಗ್ನಿವೀರ ಆರ್ಮಿ ಹೊಸ ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಯಾರಾದರೂ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಇದ್ದರೆ ಅವ್ರಿಗೂ ಸಹಿತ ಮಾಹಿತಿ ನೀಡಿ. ಯಾಕಂದರೆ ಈಗಾಗಲೇ PUC ಫಸ್ಟ್ ಇಯರ್ ಎಕ್ಸಾಮ್ ಓದ್ತಕ್ಕಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. PUC ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಕೆಲವೇ ಸೀಟ್ಗಳು ಇರ್ತಾವೆ, ರಿಸರ್ವೇಷನ್ ಮಾಡ್ತಾಯಿದ್ದಾರೆ. ಅಡ್ವಾನ್ಸ್ ಆಗಿ ಅಡ್ಮಿಷನ್ ಮಾಡ್ಕೊಂಡ್ರೆ ಒಳ್ಳೆಯದು. ಈಗಾಗಲೇ ನಮ್ಮ ಸಂಸ್ಥೆ ಎಲ್ಲ ಪಾಲಕರ ಆಶೀರ್ವಾದ, ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಯಾರಾದರೂ ಇದ್ದರೆ ಹೇಳ್ರಿ. ಈಗಾಗಲೇ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಆಗ್ಯದ ರೀ. ಫೆಬ್ರವರಿ 1 ತಾರೀಕು ರಿಜಿಸ್ಟ್ರೇಷನ್ ಹೇಳಿದರು. ಆದರೆ ಫೆಬ್ರವರಿ 3 ತಾರೀಕಿನಿಂದ ರಿಜಿಸ್ಟ್ರೇಷನ್ ಚಾಲೂ ಆಗೈತಿ. ಇಲ್ಲಿ 8ನೇ ತರಗತಿ ಮೇಲೂ ಅರ್ಜಿ ಹಾಕ್ಬೋದು, 10ನೇ ತರಗತಿ ಮೇಲೂ ಅರ್ಜಿ ಹಾಕ್ಬೋದು. PUC ಸೈನ್ಸ್ ಆರ್ಟ್ಸ್ ಕಾಮರ್ಸ್ದವ್ರು ಸಹಿತ ಅರ್ಜಿಯನ್ನು ಹಾಕ್ಬೋದು ಅಗ್ನಿವೀರ ಆರ್ಮಿಗೆ. ಆಮೇಲೆ ಮಹಿಳೆಯರು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇದು 3 ತಾರೀಕಿನಿಂದ ಫೆಬ್ರವರಿ 3ರಿಂದ ರಿಜಿಸ್ಟ್ರೇಷನ್ ಚಾಲೂ ಆಗ್ತದೆ. ಆನ್ಲೈನ್ ಸೆಂಟ್ರಿಗೆ ಹೋಗಿ ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡು, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ನಿಮ್ಮ ಜಿಮೇಲ್, ಆಮೇಲೆ ಮೊಬೈಲ್ ನಂಬರ್, ಇವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳಿರ್ತವೆ. ಆಮೇಲೆ ನಿಮ್ಮ ಸಹಿ ಮಾಡಿ ಸ್ಕ್ಯಾನ್ ಮಾಡಿ ಕೊಡೋದಿರ್ತದೆ. ಆಮೇಲೆ ಡೊಮಿಷಿಯಲ, ರೆಸಿಡೆನ್ಷಿಯಲ, ಕಾಸ್ಟ್, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತಿ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಅವನ್ನೂ ಎಲ್ಲ ತೆಗಿಸಿಟ್ಕೋರಿ. ಅಡ್ವಾನ್ಸ್ ತೆಗಿಸಿಟ್ಕೊಂಡ್ರೆ ಒಳ್ಳೆಯದು. ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಒಳ್ಳೆಯ ಅವಕಾಶ ಇದೆ. 8ನೇ ತರಗತಿ ಮೇಲೆ ಟ್ರೇಡ್ಮನ್ ಬೇರೆ ಬೇರೆ ಹುದ್ದೆಗಳಿದಾವೆ, ಅದನ್ನು ನೋಡ್ಕೊಂಡು ಹಾಕಿರಿ. ಆಮೇಲೆ 10ನೇ ತರಗತಿ ಮೇಲೂ ಟ್ರೇಡ್ಮನ್ ಹುದ್ದೆಗಳಿಗೆ ಬೇರೆ ಬೇರೆ ಇದಾವೆ. ಆಮೇಲೆ ಜನರಲ್ ಡ್ಯೂಟಿ ಹುದ್ದೆಗಳಿದಾವೆ, ಆಮೇಲೆ ಕ್ಲರ್ಕ್ ಹುದ್ದೆಗಳಿದಾವೆ, ಆಮೇಲೆ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಿಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನೋಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಭಾಳ ರನ್ನಿಂಗ್ ವೇಗವಾಗಿ ಮಾಡ್ತಾಯಿದ್ದಾರೆ. ಗಮನಿಸ್ಬೋದು. ಈಗ ಈ 3ನೇ ರೌಂಡ್ ಓಡ್ತಾ ಇದ್ದಾರೆ. ಇವಾಗ ನೋಡ್ತಾ ಇದ್ರಿ. ಇದು ನಸುಕಿನ ಜಾವ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಆಮೇಲೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ, ಈಗ ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿ ಓದ್ತಕ್ಕಂಥ ಅಭ್ಯರ್ಥಿಗಳು PUC ಅಡ್ಮಿಷನ್ ಕಾಲೇಜ್ ಆರ್ಟ್ಸು, ಕಾಮರ್ಸು, ಸೈನ್ಸು ಮಾಡಿಕೊಂಡು ಅದರ ಜೊತೆ ಏನಪ್ಪ ಅಂದರೆ ಕೋಚಿಂಗ್ ತೆಗೆದುಕೊಳ್ಳುವಂಥ ಅವಕಾಶ ಇದೆ. ಅದೇ ರೀತಿಯಾಗಿ PUC ಓದ್ತಕ್ಕಂಥ ಅಭ್ಯರ್ಥಿಗಳು ಡಿಗ್ರಿ ಅಡ್ಮಿಷನ್ ಮಾಡಿಕೊಂಡು ಅದರ ಜೊತೆ ಆರ್ಮಿ, ಪೊಲೀಸ, ಅಗ್ನಿವೀರ, ನೇವಿ, ಏರ್ಫೋರ್ಸ ತರಬೇತಿ ತೆಗೆದುಕೊಳ್ಳತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ ಇದೆ. ನಿಮ್ಮ ಫ್ರೆಂಡ್ಸ್ಗೂ ಯಾರಾದರೂ ಇದ್ದರೂ ಹೇಳ್ರಿ. ಅಡ್ವಾನ್ಸ್ ಆಗಿ ರಿಸರ್ವೇಷನ್ ಮಾಡ್ಕೋಬೇಕು. ಸೀಟ್ ಸಿಗೋದಿಲ್ಲ, ಅದೊಂದು ವಿನಂತಿ ಎಲ್ಲರ ಹತ್ರ. ಯಾಕಂದರೆ ಕಾಲೇಜಿಗೆ ಸೀಟ್ ಲಿಮಿಟ್ ಇರ್ತದೆ. ನೋಡಿರಿ, 3ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾನೆ. ನೋಡ್ತಾ ಇದ್ದಾರೆ ಮುಂದಿದ್ದಂಥ ಅಭ್ಯರ್ಥಿ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ. ಲಾಸ್ಟ್ ರೌಂಡ್ ಓಡಲಿಕ್ಕೆ ಬರ್ತಾ ಇದ್ದಾರೆ. ಈಗ ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ. ಇವಾಗ ಭಾಳ ವೇಗವಾಗಿ ಓಡ್ತಾ ಇದ್ದಾರೆ. ಟೈಮಿಂಗನ್ನು ಗಮನಿಸ್ಬೋದು. ಇದು 4ನೇ ದಿನದ 2ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋ ನೋಡ್ತಾ ಇದ್ರಿ. ಹಾಗೆ ಮುಂದಿನ ವಿಡಿಯೋ ಸಹಿತ ಎಲ್ಲ ಬಿಡ್ತಾ ಇರ್ತೀವಿ. ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಕಮೆಂಟ್ ನಮಗೆ ಬೇಕು. ಯಾಕಂದರೆ 4 ಗಂಟೆಗೆ ಹೋಗಿ ನಾವು ವಿಡಿಯೋನ ನಿಮ್ಗೆ ನೋಡಲಿಕ್ಕೆ, ವೀಕ್ಷಣೆ ಮಾಡಲಿಕ್ಕೆ ಅಗ್ನಿವೀರ ಆರ್ಮಿ ರ್ಯಾಲಿ ಯಾವ ರೀತಿ ತೋರಿಸ್ಕೊಡ್ತಾ ಇರ್ತೀವಿ. ಕತ್ಲಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿಲ್ಲ. ಆದರೂ ಬರ್ತೇನೆ ಬೆಳಕಾದಂಗೆ ಅಂದ್ರೆ ವಿಡಿಯೋಗಳು ಕ್ಲಿಯರ್ ಇರ್ತವೆ. ಲೈಟಿಂಗ್ ಹೆಚ್ಚದ, ಕ್ಲಿಯರ್ ಇಲ್ಲ ಅಂದ್ರೆ ಲೈಟಿಂಗ್ ಹೆಚ್ಚದ. ನೀವು ನೋಡ್ತಾ ಇದ್ರಿ, ಲೈಟಿಂಗ್ ಬೆಳಕಿನಲ್ಲಿ ಸಹಿತ ಕಾಣಿಸ್ತಾ ಇದ್ದಾರೆ. ನೋಡ್ಬೋದು. ಲಾಸ್ಟ್ ರೌಂಡ್ ಫಿನಿಶಿಂಗ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ನಮ್ಮ ಕರ್ನಾಟಕದ ಯುವಕರು ಅಂದರೆ ಸ್ಟ್ರಾಂಗ್ ಅಂತ ಹೇಳ್ಬೋದು. ಭಾಳ ಜನ ರನ್ನಿಂಗನ್ನು ಪಾಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು. ನೋಡಿ ಮುಂದೆ ಇದ್ದಂಥ ಅಭ್ಯರ್ಥಿಯನ್ನು ನೋಡ್ಬೋದು ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾನೆ.
ನಾವು ಗಮನಿಸ್ಬೋದು. ಹಾಗೆ ಫಸ್ಟ್ ಬ್ಯಾಚ, ಸೆಕೆಂಡ್ ಬ್ಯಾಚ, ಥರ್ಡ, ಫೋರ್ತ್ ಎಷ್ಟು ಜನ ಬರ್ತಾರೆ ನೋಡ್ತಾರೆ, ನಿಮಗೆ ಗೊತ್ತಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ, ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.